ಎಲ್ಲಿಳಿಯೋದು ಅಂತ ಗೊತ್ತಾಗದೆ ಒಂದು ಸ್ಟಾಪ್ ಮುಂದೆ ಎಳೆದ್ಬಿಟ್ಟಿದ್ದ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಪಂಕಾಗಿ ರೆಡಿ ಆಗಿಬಿಟ್ಟು 2ನೇ ಎಕ್ಸಾಮ್ ಇತ್ತು, ಎಕ್ಸಾಮ್ಗೆ ಹೋಯ್ತಿದ್ದೀನಿ. ಆಲ್ ದ ಬೆಸ್ಟ್ ಹೇಳಲ್ವಾ ಗೈಸ್. ಹಂಗೆ ಕಾಫಿ ಕುಡ್ದಿರಲಿಲ್ಲ, ಊಟ ಮತ್ತು ಕಾಫಿ ಕುಡ್ಕೊಂಡು ಹಂಗೆ ಹೋಯ್ತಾ ಇರೋವಾಗ ನೋಡಿ ಗೈಸ್ ಇವರಿಬ್ರು ಯಾವ ಥರ ತೀಟೆ ಆಡ್ಕೊಂಡು ನಿಂತವ್ರು. ಇವ್ನು ನೋಡಿ ಎಣ್ಣೆ ಇದ್ದಂಗೆ ಅವನೇ, ಹೆಂಗೆ ಒಂದು ನೋಡ್ರಿ ಕಮೆಂಟ್ ಹಾಕ್ರಿ. ಹಂಗೆ ಹೋಯ್ತಾ ಇದ್ದೆ ಬಸ್ಸಾಗ ಗೈಸ್ ಎಲ್ಲ ಹತ್ಕೊಂಡು ಕಾಲೇಜ್ಗೆ ಹೋಗೋಣ ಅಂತ ಹೋಯ್ತಾ ಇರೋವಾಗ ಅವನು ಓದ್ಕೊತಿದ್ದ, ನಾನು ಸುಮ್ಮನೆ ಬುಕ್ ಹಿಡ್ಕೊಂಡಿದ್ದೆ. ವಿಡಿಯೋ ಎಲ್ಲಿಳಿಬೇಕು ಅಂತ ಗೊತ್ತಾಗದೆ ಒಂದು ಸ್ಟಾಪ್ ಮುಂದೆ ಬೇರೆ ಹೇಳ್ಕೊಬಿಟ್ಟಿದ್ದು, ಲೇಟ್ ಬೇರೆ ಆಗೋಗಿತ್ತು ಎಕ್ಸಾಮ್ಗೆ. ಆ ಕಂಡಕ್ಟರ್ ನಿಲ್ಲಿಸ್ತಾನೆ ಇಲ್ಲ, ಮುಂದೆ ಹೋಯ್ತಾನೆ ಇದ್ದ. ಹಂಗೆ ಎಕ್ಸಾಮ್ ಎಲ್ಲ ಮುಗೀತು ಗೈಸ್. ನೋಡಿ ಕಾಪ್ಸ್ ಎಲ್ಲ ಬಂದ್ಬಿಟ್ಟವ್ರೆ ಕಾಲೇಜ್ ಹತ್ರ. ಮನೆ ಕಡೆಗೆ ಹೋಯ್ತಾ ಇದೀವಿ ಗೈಸ್. ನೋಡಿ ಹಿಂಗೆ ಬಸ್ ಇಳಿಯೋದು ಹೇಳ್ಕೊಡ್ತೀನಿ ನೋಡ್ರಿ. ಹಿಂಗೆ ಬಸ್ ಇಳಿದ್ಬಿಟ್ಟು 1 ನಿಮಿಷನೂ ನಿಂತ್ಕೋಬಾರ್ದು, ಮನೆ ಕಡೆ ಹೋಯ್ತಾ ಇರಬೇಕು. ಅವರು ನೋಡಿ ಹೆಂಗೆ ಹೋಯ್ತವ್ರೆ, ಮನೆ ಕಡೆಗೆ ಹೋದ್ರು. ನಾನು ಹಂಗೆ ಗೋಬಿ ತಿನ್ಬೇಕು ಅನ್ನಿಸ್ತು, ಗೋಬಿ ತಿಂದ್ಬಿಟ್ಟು ಒಂದು ರೌಂಡ್ ನಿದ್ದೆ ಹೊಡೆದ್ಬಿಟ್ಟು ಮನೆಗೆ ಹೋಯ್ತಾ ಇದ್ದೀನಿ. ಕಾಫಿನ ಟೀನ ಕುಡ್ಕೊಬರೋಣ ಅಂದ್ಬಿಟ್ಟು ಮನೆಗೆ ಹೋದ್ರೆ ನೋಡ್ರಿ ನಮ್ಮಮ್ಮ ಏನೋ ತಿಂತವ್ರೆ. ಮಾಡಿರೋ ಒಬ್ಬಟ್ಟು ತಿಂತಾಯಿದ್ರು ನಮ್ಮಮ್ಮ. ವೀಡಿಯೋ ಮಾಡಿದ್ರೆ ನೋಡ್ರಿ ಆ ಥರ ಸ್ಮೆಲ್ ಮಾಡ್ತಾರೆ. ನೋಡಿ ಗೈಸ್, ನಾನು ಹಿಂಗೆ ಕಾಫಿ ಕೇಳೋದು ನಮ್ಮ ಅಮ್ಮನ ಹತ್ರ. ನೋಡಿ ಕಾಫಿ ಕಾಫಿ ಕಾಫಿ. ನಮ್ಮಮ್ಮ ಹಂಗೂ ಬೈಕ್ ಹಂಗೆ ಇಕ್ಕೊಂಡು ಕಾಫಿ ಎಲ್ಲ ಮಾಡಿಕೊಡ್ತು. ಆಮೇಲೆ ಕಾಫಿ ಗಿಫಿ ಎಲ್ಲ ಕುಡ್ಕೊಂಡು ಅವತ್ತು ಮಾಡಿರೋ ಒಬ್ಬಟ್ಟೆ ಇತ್ತಲ್ಲ, ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಕೊಂಡೆ ಗೈಸ್. ತಿಂದ್ಬಿಟ್ಟು ಮನೆಗೆ ಹೋಯ್ತಾ ಇದ್ದೀನಿ ಗೈಸ್. ಇವತ್ತಿನ ವಿಷಯ ಅಷ್ಟೇ, ನಾಳೆ ಸಿಗೋಣ. ಬೈ ಗೈಸ್. ನೋಡಿ ಕರ್ಗಿ ಏನೋ ಮಾಡ್ತೈತಿ. ಲೈ ಕರ್ಗಿ ಏನ್ ಲೈ ಏನು